ಮತದಾರರೇ ಗಮನಿಸಿ, ಎಸ್ಐಆರ್ ಇಂದೇ ಕೊನೆಯ ದಿನ ಆಗಿರುವಂತದ್ದು. ಇಂದೇ ಮನೆ ಮನೆ ಅರ್ಜಿ ಸಂಗ್ರಹಕ್ಕೆ ಕೊನೆಯ ದಿನವಾಗಿದೆ. ಮತದಾರರೇ ಗಮನಿಸಿ ಗಮನಿಸಿ, ಎಸ್ಐಆರ್ಗೆ ಇಂದೇ ಕೊನೆಯ ದಿನವಾಗಿದೆ. ಇಂದೇ ಮನೆ ಮನೆ ಅರ್ಜಿ ಸಂಗ್ರಹಕ್ಕೆ ಕೊನೆಯ ದಿನ ಆಗಿರುವಂತದ್ದು. ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಿ. ಈಗಲೇ ಹೋಗಿ ವೋಟರ್ ಲಿಸ್ಟ್ ಅನ್ನ ಬೇಗ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಏನೇನ್ ಮಾಡ್ತಿದ್ದೀರೋ ಗೊತ್ತಿಲ್ಲ. ನಿಮ್ಮ ಒಂದು ಫಾರ್ಮ್ ನಲ್ಲಿ ಅಪ್ಲೋಡ್ ಆಗಿದ್ಯಾ ನಿಮ್ಮ ಹೆಸರು ಅನ್ನುವಂಥದ್ದು ಪ್ರಶ್ನೆ ಇದೆ. ಅದನ್ನ ಉತ್ತರವನ್ನ ಕಂಡುಕೊಳ್ಳಿ. ಫಾರ್ಮ್ ನಲ್ಲಿ ಅಪ್ಲೋಡ್ ಆಗಿಲ್ಲ ಅಂತಂದ್ರೆ ನಿಮ್ಮ ವೋಟರ್ ID ರದ್ದಾಗುತ್ತೆ. ಮುಂದೆ ಚುನಾವಣೆಗೆ ಆ ಮತದಾನವನ್ನ ಕಳೆದುಕೊಳ್ತೀರಿ. ಮತದಾನ ಮಾಡುವಂತಹ ಹಕ್ಕನ್ನ ನೀವು ಕಳೆದುಕೊಳ್ತೀರಿ. ಚುನಾವಣಾ ಆಯೋಗದ ceo.karnataka.government.in ಗೆ ಹೋಗಿ ಈ ಒಂದು ASDDO ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ತಕ್ಷಣ ಹೋಗಿ ಒಂದು ಹೆಸರನ್ನ ಆಡ್ ಮಾಡ್ಕೊಳ್ಳಿ. ಲಿಸ್ಟ್ ನಲ್ಲಿ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಮತದಾರರು ಈ ಒಂದು ಪ್ರಕ್ರಿಯೆಯನ್ನ ಪಾಲಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂತಂದ್ರೆ ಇವತ್ತೇ ಕೊನೆಯ ದಿನ ಆಗಿರುವಂತದ್ದು SIRಗೆ. ಆಗಸ್ಟ್ 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 23ರವರೆಗೂ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಕ್ಟೋಬರ್ 10ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗತ್ತೆ. ಆಗ ನಿಮ್ಮ ಹೆಸರಿಲ್ಲ ಅಂತಂದ್ರೆ ಚಿಂತೆ ಮಾಡಬೇಕಾಗತ್ತೆ. ಇವತ್ತೇ ಹೋಗಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. 1.54 ಕೋಟಿ ಮತದಾರರಿಗೆ ಫಾರ್ಮ್ ಕೊಟ್ಟಿರುವಂತದ್ದು ರಾಜ್ಯದಲ್ಲಿ ಈಗ ಆಲ್ರೆಡಿ ASDDOಗೆ ಸೇರ್ಪಡೆ ಕೂಡ ಆಗಿದೆ. ಆನ್ಲೈನ್ ಮೂಲಕ 7.11 ಲಕ್ಷ ಮತದಾರರು SIR ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಮಾಡಿದ್ದಾರೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಮತದಾರರು ASDDO ಪಟ್ಟಿಯನ್ನ ಸೇರ್ಪಡೆಯಾಗಿರುವಂತದ್ದು. 1.8 ಕೋಟಿ ಮತದಾರರ ಹೆಸರು ಪಟ್ಟಿಯಿಂದ ಕೈ ಬಿಡುವ ಸಾಧ್ಯತೆ ಇದೆ. 100% ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣ ಪೂರ್ಣ ಆಗಿದೆ. ಹೆಸರು ಕೈ ಬಿಡದಿರಲು ಫಾರ್ಮ್ 6 ಸಲ್ಲಿಸಲು ಮತದಾರರಿಗೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಹಾಗಿದ್ರೆ ಕರ್ನಾಟಕ SIR ಲೆಕ್ಕಾಚಾರ ಏನಿದೆ ಗಮನಿಸ್ತಾ ಹೋಗೋದಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ. ಲಕ್ಷ್ಮಿ, ಇವತ್ತೇ ಕೊನೆಯ ದಿನ ಆಗಿರುವಂತದ್ದು SIR ಪ್ರಕ್ರಿಯೆಗೆ, ಅದು ಕೂಡ ಮನೆ ಮನೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಕೆ ಕೊಡುವಂತದ್ದು. ಈ ಕುರಿತಾಗಿ ಏನೆಲ್ಲ ಮಾಹಿತಿ ಇದೆ? ಎಸ್ ಗಂಗಾ, ಈಗಾಗ್ಲೇನು SIR ಪ್ರಕ್ರಿಯೆ ಕಳೆದ ಜೂನ್ 30ರಿಂದ ಆರಂಭವಾಗಿತ್ತು. ಇದಾದ ಬಳಿಕ ಇದೇ ತಿಂಗಳು 8ನೇ ತಾರೀಕಿನವರೆಗೂ ಸಹ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಅದಾದ ಬಳಿಕ ಒಂದಷ್ಟು ಡೇಟ್ ಅನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ ಇಲ್ಲಿಯವರೆಗೂ ಇವತ್ತಿನವರೆಗೂ ಸಹ ಸಮಯಾವಕಾಶವನ್ನ ಭಾರತ ಚುನಾವಣಾ ಆಯೋಗ ನೀಡಿರುವಂತದ್ದು. ಅದರ ಬೆನ್ನಲ್ಲೇ ಈಗ ಮತ್ತೆ ಇವತ್ತು ಏನು ಬೆಳವಣಿಗೆಗಳನ್ನ ನೋಡ್ತಾ ಹೋದಾಗ ನಿನ್ನೆ ಸಂಜೆ 4 ಗಂಟೆವರೆಗೂ ಸಹ ಈ ಒಂದು SIR ಪ್ರಕ್ರಿಯೆ ಆಗಿರುವಂತಹದ್ದು. ಅದರಲ್ಲೂ ಸಹ 5,54,32,314 ಮತದಾರರು ಇದ್ದಾರೆ ಎನ್ನುವಂತಹದ್ದು ನಮ್ಮ ಕರ್ನಾಟಕದಲ್ಲಿ. ಅದರಲ್ಲೂ ಸಹ ಈಗ ಭಾನುವಾರ ಸಂಜೆಯವರೆಗೂ ಸಹ ASDDO ಪಟ್ಟಿಗೆ ಸೇರ್ಪಡೆ ಆಗಿರುವಂತವ್ರು 1,08,34,000 ಸಮಥಿಂಗ್ ಚಿಲ್ಲರೆ ಆಗಿರುವಂತಹದ್ದು. ಈ ಪಟ್ಟಿಯಲ್ಲಿ 16,38,600 ಏನಿದ್ದಾರೆ, ಇಷ್ಟು ಜನರು ಈಗ ಮೃತಪಟ್ಟಿರುವಂತಹ ಮತದಾರರು ಅಂತ ಹೇಳಿ ಪತ್ತೆ ಆಗಿದೆ. ಇದರ ಬೆನ್ನಲ್ಲೇ ಲಕ್ಷಾಂತರ ಜನರು SIR ಪ್ರಕ್ರಿಯೆಯಿಂದ ಗೈರಾಗಿರುವಂತಹದ್ದು. ಸುಮಾರು 15,30,500 ಜನರು ಇದು SIR ಪ್ರಕ್ರಿಯೆಯಿಂದ ಗೈರಾಗಿರುವಂತಹದ್ದು. ಅದರಲ್ಲಿ ನಾವು ಬೇರೆ ಬೇರೆ ಕಡೆಗೆ ಅಂದ್ರೆ ಈ ಜಾಗವನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ಸ್ಥಳಾಂತರವಾಗಿರುವಂತಹ ಜನರನ್ನ ನೋಡ್ತಾ ಹೋದ್ರೆ ಅದು ಸಾಕಷ್ಟಿದೆ. ಒಟ್ಟಾರೆಯಾಗಿ SIR ಪ್ರಕ್ರಿಯೆಯಲ್ಲಿ ಇದರಲ್ಲಿ ಗೈರು ಮತದಾರರ ಸಂಖ್ಯೆನೇ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಒಂದು ಕಡೆ ಎಲ್ಲೋ ಈಗ ಚುನಾವಣೆಗೂ ಸಹ ಏನು ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಇವತ್ತು ಕೊನೆ ಆಗಿರೋದ್ರಿಂದಾಗಿ ಸಾಕಷ್ಟು ಟೈಮ್ ಅನ್ನ ಕೊಟ್ಟಿದ್ರು. ಅದ್ರ ಇನ್ಮೇಲೆ ಈಗ ಇನ್ನ ಫಾರ್ಮ್ 6 ಅನ್ನ ತುಂಬಬೇಕು ಅಂತ ಹೇಳಿ ಈಗ ಚುನಾವಣಾ ಆಯೋಗ ಒಂದು ರೂಲ್ಸ್ ಅನ್ನ ಮಾಡೋದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಅಕ್ಟೋಬರ್ 24ರಂದು ಕರಡು ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಲಾಗುತ್ತೆ. ಇವತ್ತು ಕೊನೆ ಆಗಿರುವಂತದ್ದು. ಇನ್ನು ನಾಳೆಯಿಂದ ನಾವು SIR ಫಾರ್ಮ್ ನ ಫಿಲ್ಅಪ್ ಮಾಡ್ತೀವಿ ಅನ್ನುವಂತ ಎಲಿಮಿನೇಷನ್ ಫಾರ್ಮ್ ಫಿಲ್ಅಪ್ ಮಾಡ್ತೀನಿ ಅಂತಂದ್ರೆ ಅಸಾಧ್ಯವಾಗಿರುವಂತದ್ದು. ಆದ್ರೆ ಫಾರ್ಮ್ 6 ಅನ್ನ ಇನ್ಮೇಲೆ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಅದಾದ ಬಳಿಕ 24ರಂದು ಕರಡು ಪಟ್ಟಿಯನ್ನ ಪ್ರಕಟವನ್ನ ಮಾಡಲಾಗುತ್ತೆ. ಗಂಗಾ, ಓಕೆ, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.